Brought to you by Vigor, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. Co-sponsored by Saptagiri NPS University. ಪ್ರಧಾನಿಯಾಗಿ ನರೇಂದ್ರ ಮೋದಿ ಮೂರನೇ ಇನ್ನಿಂಗ್ಸ್ ಅನ್ನು ಶುರು ಮಾಡಿದ್ದಾರೆ. ಈಗ ಪ್ರಮಾಣ ವಚನ ಸ್ವೀಕರಿಸಿದ ಮೊದಲ ದಿನವೇ ತಮ್ಮ ಕೆಲಸವನ್ನು ಆರಂಭಿಸಿದ್ದಾರೆ. ನಿನ್ನೆಯಷ್ಟೇ ಪ್ರಧಾನಿಯಾಗಿ ಮೋದಿ ಪ್ರಮಾಣ ವಚನ ಸ್ವೀಕರಿಸಿದ್ರು. ಇವತ್ತು ಪ್ರಮುಖ ಕಡತಗಳಿಗೆ ಸಹಿ ಹಾಕಿದ್ದಾರೆ. ಅದರಲ್ಲೂ ಇವತ್ತು ಬೆಳಿಗ್ಗೆನೆ ಕಚೇರಿಗೆ ಆಗಮಿಸಿದಂತಹ ನರೇಂದ್ರ ಮೋದಿ ಒಂದು ಪ್ರಮುಖ ಕಡತಕ್ಕೆ ಸಹಿ ಹಾಕಿದ್ದಾರೆ. ಕಿಸಾನ್ ಸಮ್ಮಾನ್ ಯೋಜನೆಯ 17ನೇ ಕಂತನ್ನ ಈಗ ರಿಲೀಸ್ ಮಾಡಿದ್ದಾರೆ. ಪ್ರಮಾಣ ವಚನ ಸ್ವೀಕರಿಸಿದ ಮೊದಲ ದಿನವೇ ಕೆಲಸ ಆರಂಭಿಸಿರುವ ಪ್ರಧಾನಿ ನರೇಂದ್ರ ಮೋದಿ ನಿನ್ನೆಯಷ್ಟೇ ರಾಷ್ಟ್ರಪತಿ ಭವನದಲ್ಲಿ ಪ್ರಧಾನಿಯಾಗಿ ಮೂರನೇ ಬಾರಿಗೆ ಪ್ರಮಾಣ ವಚನವನ್ನು ಸ್ವೀಕರಿಸಿದಂತಹ ನರೇಂದ್ರ ಮೋದಿ ಇವತ್ತು ಕಚೇರಿಗೆ ಆಗಮಿಸಿದ್ರು. ನೋಡಿ, ಅವರು ಕಚೇರಿಗೆ ಆಗಮಿಸುವಾಗ ಕಚೇರಿಯ ಸಿಬ್ಬಂದಿ ಎಲ್ಲರೂ ಕೂಡ ಅವರಿಗೆ ಹೃತ್ಪೂರ್ವಕವಾಗಿ ಸ್ವಾಗತಿಸಿದ್ದಾರೆ. ಸತತ ಮೂರನೇ ಬಾರಿ 10 ವರ್ಷದಿಂದ ಪ್ರಧಾನಿಯಾಗಿರುವಂತಹ ನರೇಂದ್ರ ಮೋದಿಯವರು ಈಗ ಮುಂದಿನ 5 ವರ್ಷಗಳಿಗೆ ಮತ್ತೊಮ್ಮೆ ಮೂರನೇ ಇನ್ನಿಂಗ್ಸ್ ಅನ್ನು ಈಗ ಆರಂಭಿಸಿದ್ದಾರೆ. ಇವತ್ತು ಕಚೇರಿಗೆ ಬಂದಾಗ ಕಚೇರಿಯ ಸಿಬ್ಬಂದಿ ಎಲ್ಲರೂ ಕೂಡ ಅವ್ರನ್ನ ಆತ್ಮೀಯವಾಗಿ ಬರಮಾಡಿಕೊಂಡಿರುವಂತಹ ದೃಶ್ಯಗಳು. ಇವತ್ತು ಕಚೇರಿಗೆ ಬಂದು ಪಿಎಂ ಕಿಸಾನ್ ಸಮ್ಮಾನ್ ನಿಧಿಗೆ ಸಹಿ ಹಾಕಿದ್ದಾರೆ. 17ನೇ ಕಂತಿನ 20,000 ಕೋಟಿ ರೂಪಾಯಿ ಹಣ ಅದನ್ನು ಬಿಡುಗಡೆಗೊಳಿಸಿದ್ದಾರೆ, ಸಹಿ ಹಾಕಿದ್ದಾರೆ. ಮೂರನೇ ಅವಧಿಗೆ ಪ್ರಧಾನಿಯಾದ ಬಳಿಕ ಮೊದಲ ಕಡತಕ್ಕೆ ಸಹಿ ಹಾಕಿರುವಂಥದ್ದು ಅದು ಪ್ರಧಾನಿ ಮೋದಿ. ಕಿಸಾನ್ ಸಮ್ಮಾನ್ ಯೋಜನೆಗೆ ಹಣವನ್ನ ಏನು ರಿಲೀಸ್ ಮಾಡಬೇಕು ಆ ಹಣವನ್ನ ಈಗ ರಿಲೀಸ್ ಮಾಡಿದ್ದಾರೆ. ಹತ್ತತ್ರ 9.3 ಕೋಟಿಯಷ್ಟು ರೈತರಿಗೆ ಸಹಾಯವಾಗುವಂತಹ ಪಿಎಂ ಕಿಸಾನ್ ಸಮ್ಮಾನ್ ಯೋಜನೆ ಇದು. ಚಾಲ್ತಿಯಲ್ಲಿರುವಂತಹ ಯೋಜನೆ ಮತ್ತೆ ಮುಂದುವರಿಯುತ್ತೆ ಈ ಯೋಜನೆ ಅನ್ನುವಂಥದ್ದನ್ನ ತಿಳಿಸಿದ್ದಾರೆ. ಸೊ ಹಾಗಾಗಿ ಹಂತ ಹಂತವಾಗಿ ಹಣವನ್ನು ಏನು ರಿಲೀಸ್ ಮಾಡಲಾಗುತ್ತೆ, ಸುಮಾರು ವರ್ಷಕ್ಕೆ 6,000 ರೂಪಾಯಿಯಷ್ಟು ರೈತರಿಗೆ ಕೊಡಲಾಗುವಂತಹ ಒಂದು ಹಣ ಹಂತ ಹಂತವಾಗಿ ಏನು ಕಂತಿನ ಮೂಲಕ ಅದನ್ನು ಪಾವತಿ ಮಾಡಲಾಗುತ್ತೆ. ಇವಾಗ 17ನೇ ಕಂತಿನ ಒಂದು ಹಣ ಸುಮಾರು ಹತ್ತತ್ರ 20,000ಕ್ಕೂ ಹೆಚ್ಚು ಹಣವನ್ನು ನಮ್ಮದು ಕಡತಕ್ಕೆ ಸಹಿ ಹಾಕಿದ ಬಳಿಕ ಪ್ರಧಾನಿ ಮೋದಿ ಮಾತಾಡಿದ್ದಾರೆ. ರೈತ ಪರ ಸರ್ಕಾರ ನಮ್ಮದು ಅನ್ನುವಂಥದ್ದನ್ನು ಹೇಳಿದ್ದಾರೆ. ಸೊ ಪ್ರಧಾನಿಯಾಗಿ ಅಧಿಕಾರ ವಹಿಸಿಕೊಂಡ ಮೇಲೆ ಮೊದಲು ಕಡತಕ್ಕೆ ನಾನು ಸಹಿ ಹಾಕ್ತಾ ಇರುವಂಥದ್ದು ಅದು ರೈತರಿಗೆ ಸಂಬಂಧಪಟ್ಟದ್ದು. ಸಹಿ ಮಾಡಿದ ಮೊದಲ ಕಡತ ಅದು ರೈತ ಕಲ್ಯಾಣಕ್ಕೆ ಸಂಬಂಧಪಟ್ಟದ್ದು. ರೈತರು ಕೃಷಿ ಕ್ಷೇತ್ರಕ್ಕೆ ಇನ್ನಷ್ಟು ಉತ್ತೇಜನವನ್ನು ಕೊಡ್ತೀವಿ, ಮತ್ತಷ್ಟು ಹೆಚ್ಚು ಕೆಲಸವನ್ನು ಮಾಡ್ತೀವಿ ಅನ್ನುವಂಥದ್ದನ್ನು ಹೇಳಿದ್ದಾರೆ. ಕಡತಕ್ಕೆ ಸಹಿ ಹಾಕಿದ ಬಳಿಕ ಪ್ರಧಾನಿ ಮೋದಿ ಮಾತಾಡ್ತಾ ಹೇಳಿದ್ದಾರೆ, ನಮ್ಮದು ಕಿಸಾನ್ ಕಲ್ಯಾಣಕ್ಕೆ ಬದ್ಧವಾಗಿರುವ ಸರ್ಕಾರ, ಅಂದರೆ ರೈತರ ಪರವಾಗಿ ರೈತರ ಕಲ್ಯಾಣಕ್ಕಾಗಿ ಇರುವಂತಹ ಸರ್ಕಾರ ನಮ್ಮದು. ಸೊ ಹಾಗಾಗಿನೇ ನಾನು ಮೊದಲ ಕಡತವನ್ನು ಇದನ್ನೇ ಆಯ್ಕೆ ಮಾಡಿಕೊಂಡೆ. ಇದರ ಕಂತನ್ನು ರಿಲೀಸ್ ಮಾಡಬೇಕಾಗಿತ್ತು, 17ನೇ ಕಂತು, ಅದನ್ನು ರಿಲೀಸ್ ಮಾಡಿದ್ದೀವಿ ಅನ್ನುವಂಥದ್ದನ್ನು ಪ್ರಧಾನಿ ಮೋದಿ ಕೂಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಿನ್ನೆಯಷ್ಟೇ ಮೂರನೇ ಬಾರಿಗೆ ಪ್ರಧಾನಿಯಾಗಿ ಆಯ್ಕೆಯಾದಂತಹ ನರೇಂದ್ರ ಮೋದಿಯವರು ಸಹಜವಾಗಿ ಇವತ್ತಿನಿಂದಲೇ ಕೆಲಸ ಕಾರ್ಯಗಳನ್ನು ಆರಂಭಿಸಿದ್ದಾರೆ. ಪ್ರಧಾನಿ ಕಾರ್ಯಾಲಯಕ್ಕೆ ಆಗಮಿಸಿದಂತಹ ನರೇಂದ್ರ ಮೋದಿ ಮೊದಲ ಕಡತ ಕೈಗೆತ್ತಿಕೊಂಡಿದ್ದೆ ಅದು ಕಿಸಾನ್ ಸಮ್ಮಾನ್ ಯೋಜನೆಯ ಕಡತ. 17ನೇ ಕಂತು ರಿಲೀಸ್ ಆಗಬೇಕಾಗಿತ್ತು, ಅದನ್ನು ಈಗ ರಿಲೀಸ್ ಮಾಡಿದ್ದಾರೆ. ಮೊದಲ ದಿನವೇ ಕಡತಕ್ಕೆ ಸಹಿ ಹಾಕಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. Brought to you by Vigor, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. Co-sponsored by Saptagiri NPS University.